ನಮ್ಮ ವರ್ಧಾ ಅವ್ರನ್ನ ಮಾತಾಡ್ಸೋಣ. ಈಗ ದರ್ಶನ್ ಅವ್ರು ಜೈಲ್ಗೆ ಹೋದ್ರು ಸರ್. ಆ ಟೈಮ್ ನಲ್ಲಿ ಈಗ ನೀವ್ ಹೇಳ್ತಿದ್ರಿ ಯಾವಾಗ್ಲೇ ಒಂದ್ ಪಾಯಿಂಟ್, ಯಾವ್ದೇ ಒಂದ್ ಮೂವಿದು ಸುಮ್ನೆ ಕ್ಲಾಪ್ ಮಾಡಿದ್ರು ಅಥವಾ ಅವ್ರ ಸಿನಿಮಾ ನೋಡಿ ಅಂತ ಒಂದ್ ಮಾತಲ್ಲಿ ಹೇಳಿದ್ರು ಅಥವಾ ಅವ್ರ ಪೋಸ್ಟರ್ ನ ಹಿಡಿದು ಒಂದ್ ಫೋಟೋ ತಗೊಂಡ್ರು ದರ್ಶನ್ ಅವರು ಹಾಗ್ ಮಾಡಿದ್ರೆ ಅವ್ರ ಸಿನಿಮಾ ಸೂಪರ್ ಹಿಟ್ ಆಗೋಗ್ಬಿಡುತ್ತೆ ಅಂತ. ಹಂಗೆ ಎಷ್ಟೋ ಜನ ಹೋಗ್ಬಿಟ್ಟು ಅವ್ರ ಹತ್ರ ಸಿನಿಮಾಗಳಿಗೆ ಕ್ಲಾಪ್ ಮಾಡಿಸ್ಕೊಂಡಿದ್ದಾರೆ, ಮೂವಿ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ. ಅಂತವ್ರು ಯಾರು ಕೂಡ ದರ್ಶನ್ ಅವ್ರ ಒಳಗಡೆ ಇದ್ದಾಗ ಬರ್ಲಿಲ್ವಲ್ಲ, ಯಾಕೆ ಅಂತ ಮೇಡಮ್ ಅದೇ ಹೇಳಿದ್ವಲ್ಲ ಮೇಡಮ್, ತಿಂತಟ್ಟಲ್ಲಿ ಹುಚ್ಚುವೆ ಬುದ್ಧಿ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟವ್ರು, ಏನು ಮಾಡೋಕ್ಕಾಗುತ್ತೆ. ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಸ್ಟಾರ್ಗಿರ್ಬೋದು ಮೇಡಮ್, ಗೊತ್ತಿಲ್ಲ. ಇವಾಗ ಕೆಲವರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಬಿಟ್ಟು ಇವಾಗ ನಾರ್ಮಲಾಗಿ ಏನು ಯಾರು ಬಂದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಅವ್ರಿಗೆ ದರ್ಶನ್ ಸರ್ ಅವಶ್ಯಕತೆ ಇದೆಯೋ ಹೊರತು ಅವ್ರಗಳ ಅವಶ್ಯಕತೆ ದರ್ಶನ್ ಸರ್ಗಿಲ್ಲ. ಮೈನ್ ಪಾಯಿಂಟ್ ಇದು ಬೇಕಾಗಿರೋದು. ಅವ್ರು ಬಂದು ಮಾತಾಡಿದ್ರು ಬಿಟ್ರು ಅದಕ್ಕೆ ಇವಾಗೇನು ಅಭಿಮಾನಿಗಳು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂದರೆ, ಅಟ್ಲೀಸ್ಟ್ ಇವಾಗ ನಮ್ಮ ಬಾಸ್ ಆ ಟೈಮಲ್ಲಿ ಹಿಂಗೆಲ್ಲ ನಿಂತ್ಕೊಂಡಿದ್ರು, ಅಟ್ಲೀಸ್ಟ್ ಒಂದು ಪೋಸ್ಟ್ ಅವ್ರ ಗುಣ ಗೊತ್ತು ಅಂತ ಹೇಳಿರ್ತಾರೆ ಮೈಕ್ ಹಿಡ್ಕೊಂಡು. ಎಕ್ಸಾಂಪಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಟೈಮು ದರ್ಶನ್ ಸರ್ ಮೀಡಿಯಾದಲ್ಲಿ ಮಾತಾಡ್ತಾ ಇರಲಿಲ್ಲ, 1.5 ಇಯರ್ ಕ್ರಾಂತಿ ಟೈಮಲ್ಲಿ. ಆವಾಗ ನೀವುಗಳು ದರ್ಶನ್ ಸರ್ ಬಗ್ಗೆ ನಾರ್ಮಲಾಗಿ ಚಾನಲಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕ್ವಶನ್ ಕೇಳ್ತಾ ಇರಲಿಲ್ಲ. ಅಲ್ಲಿ ಕ್ವಶನ್ ಕೇಳಿದ್ರೆ ಅಥವಾ ವ್ಯಕ್ತಿ ಹೆಸರೆತ್ತಿದ್ರೆ ಅದನ್ನು ಹಾಕಲ್ಲ ಅಂತ ಗೊತ್ತಿದ್ದು, ಯೂಟ್ಯೂಬರ್ಸ್ನ ಕರ್ಸ್ಕೊಂಡು ಅವ್ರ ಹೆಸರನ್ನ ಎತ್ತಿ ಅಟ್ಲೀಸ್ಟ್ ಅವ್ರ ಫ್ಯಾನ್ ಪೇಜ್ಗಳಲ್ಲಿ ಯಾವ ಲೆವೆಲಿಗೆ ಸೌಂಡ್ ಆಗುತ್ತೆ ಅಂತ ಗೊತ್ತಿರೋಂಥ ಸ್ಟಾರ್ಗಳು ದರ್ಶನ್ ಸರ್ ಬಗ್ಗೆ ಬೇಕು ಅಂತ ಕ್ವಶನ್ಸ್ಗಳು ಕೇಳಿಸ್ಕೊಂಡು ಅಥವಾ ದರ್ಶನ್ ಸರ್ ಬಗ್ಗೆ ಅವರೇ ಟಾಪಿಕ್ ಎತ್ತಿ ಮಾತಾಡಿ, ಅವ್ರು ದರ್ಶನ್ ಸರ್ ಬಗ್ಗೆ ಇಂಥ ನಮ್ಮ ಅಭಿಮಾನಿಗಳು ಹೆಂಗೆ ಅಂದರೆ ಮೇಡಮ್, ಆ ವ್ಯಕ್ತಿ ಬಗ್ಗೆ ಯಾರಾದರೂ ಒಬ್ಬರು ಇರೋ ಸತ್ಯನ ಇವಾಗ ಅವ್ರನ್ನ ನಾವು ಇಷ್ಟಪಡ್ತೀವಿ ಅಂತ ಹೇಳಿಬಿಟ್ರೆ ಅದನ್ನು ಎತ್ತಿ ಕಟ್ ಮಾಡಿ ಒಂದು BGM ಹಾಕಿ, ಇಂಥ ಸಿನಿಮಾ ಟೈಮಲ್ಲಿ ಇಂಥ ಸ್ಟಾರ್ ನಮ್ಮ ದರ್ಶನ್ ಸರ್ ಬಗ್ಗೆ ಟಾಕ್ ಟು ದರ್ಶನ್ ಸರ್ ಅಂತ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿಸ್ಕೊಡ್ತಾರೆ. ಸೊ ಇನ್ನು ಹುಚ್ಚ ಅಭಿಮಾನಿಗಳು ಏನು ಮಾಡ್ತಾರೆ, ನಮ್ಮ ಬಾಸ್ ಬಗ್ಗೆ ಅವ್ರು ಮಾತಾಡಿದ್ರೆ ಅಂತ ಆ ಪ್ರೀತಿನ ತಗೊಂಡೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಸಿನಿಮಾ ನೋಡಿ, ಈ ತರ ಎಲ್ಲ ಮಾಡ್ತಾರೆ. ಅಂದ್ರೆ ಬಾಸ್ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಎಲ್ಲ ಅಭಿಮಾನಿಗಳು ನೋಡ್ತಾರೆ. ಅವ್ರ ಸಿನಿಮಾ ಅಲ್ಲದೆ ಇದ್ರು, ಆ ಸಿನಿಮಾ ಚೆನ್ನಾಗಿಲ್ಲದೆ ಇದ್ರು ಹೋಗಿ ನೋಡ್ತಾರೆ. ಅಂತವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅಂದ್ರೆ ಇವಾಗ ಒಂದ್ ಮಾತಿದೆ ಸರ್, ಈಗ ದರ್ಶನ್ ಅವ್ರಿಗೆ ಯಾಕೆ ಕೆಲವೊಂದ್ ಫ್ರೆಂಡ್ಶಿಪ್ ಗಳನ್ನ ಕಳ್ಕೊತಾರೆ, ಯಾಕೆ ಎಲ್ರು ದೂರ ಮಾಡ್ಕೋತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಕಾರಣ. ಅವ್ರು ಯಾರಿಗೂ ಮರ್ಯಾದೆ ಕೊಡಲ್ಲ, ಅವ್ರಿಗೆ ಎಲ್ಲರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಹಂಗೆ ಹೇಳ್ತಾರೆ. ಆತರ ವ್ಯಕ್ತಿತ್ವ ಕಾರಣ ಎಲ್ರಿಗೂ ಮರ್ಯಾದೆ ಕೊಡಲ್ಲ ಅನ್ನೋಂತ ವ್ಯಕ್ತಿಗೆ ಇಷ್ಟು ಕೋಟ್ಯಾಂತರ ಜನ ಡೈಹಾರ್ಡ್ ಫ್ಯಾನ್ಸ್ ಹೆಂಗ್ ಉಟ್ಕೋತಾರೆ? ಚಾನ್ಸ್ ಇದೆಯಾ? ಯಾವ್ದು ಬೇಡ ಮೇಡಮ್, ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತು ಯಾವುದೇ ಸೂಪರ್ ಸ್ಟಾರ್ ಅಭಿಮಾನಿಗಳು ಎಷ್ಟೆಷ್ಟು ಒಳ್ಳೆ ಕಾರ್ಯ. ರಕ್ಷಕ್ ಅವ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ 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 ಎಸ್, ನಮ್ಮ ಫ್ರೀಡಮ್ ಟಿವಿ ಕಾಲ್ ಮಾಡಿದ್ದಾರೆ. ದರ್ಶನ್ ಅವರ ಡೈ ಹಾರ್ಟ್ ಫ್ಯಾನ್ ರಕ್ಷಕ್ ಬುಲೆಟ್ ಅವರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಬರ್ಬೇಕಿತ್ತು, ನಮ್ಮ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀವು ದೊಡ್ಡವ್ರು ಕೂತಿರೋ ಮಧ್ಯೆ ಎಸ್, ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡೋಣ, ಯಾವಾಗ್ಲೂ ನಿಮ್ ನ್ಯೂಸ್ ಚಾನಲ್ ಅಲ್ಲೇ ಇರ್ತೀವಿ ನಾವು, ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಇನ್ನೇನ್ ಮಾಡೋಣ? ಅಲ್ಲ, ಯಾವಾಗ್ಲೂ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ಬರ್ತಿರ್ತೀರಲ್ಲ, ಏನೋ ಒಂದ್ ಮಾಡ್ತಿರ್ತೀರಲ್ಲ, ಯಾಕಂಗೆ ಅಂತ. ಬ್ರೋ ಇವಾಗ ಏನ್ ಗೊತ್ತಾ, ಲಾಸ್ಟ್ ದರ್ಶನ್ ಸರ್ ಹೇಳಿದ್ರಲ್ಲ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ ಅಂತ ಇದ್ದೇ ಇರ್ತೀವಿ ಅಂತ. ಅದು ಇವಾಗ ಬರೀ ಬಾಸ್ಗಲ್ಲ, ಬಾಸ್ ಅಭಿಮಾನಿಗಳಿಗೂ ಕೌಂಟ್ ಆಗ್ಬಿಟ್ಟೈತೆ. ಅದನ್ನ ಇವಾಗ ರಕ್ಷಕ್ ಅವರು ಫಾಲೋ ಮಾಡ್ತಿದ್ದಾರೆ. ಹೌದಾ ರಕ್ಷಕ್ ಅವರೇ? ಅಲ್ಲ ಅದನ್ನ ನಾನು ಫಾಲೋ ಮಾಡೋದಲ್ಲ, ಎಲ್ಲಾ ಪಾಪ ನಮ್ಮ ಮೀಡಿಯಾದವರು ಎಲ್ಲ ಪಾಪ ನನ್ನ ಮೇಲ್ ಪ್ರೀತಿ ಅಭಿಮಾನ ಇರೋದಕ್ಕೆ ಅದು ಪ್ರಮೋಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಹಂಗ ಅನ್ಕೋತಿದ್ದೀರಾ? ಒಟ್ನಲ್ಲಿ ನೀವು ಟಾಕ್ ಅಲ್ಲಿ ಇರ್ಬೇಕು, ಟಾಕ್ ಅಲ್ಲಿ ಇದ್ದೀರಾ ಅಂತ ಅಷ್ಟೇ. ಇಲ್ಲಿ ಒಳ್ಳೇದ್ ಮಾಡಿದ್ರು ಟಾಕಲ್ಲಿ ಇರ್ತೀವಿ, ನಾವು ಕೆಟ್ಟದ್ ಮಾಡಿಲ್ಲ ಅಂದ್ರೂ ತಾನಾಗ್ತಾನೆ ಕೆಟ್ಟವ್ರು ಮಾಡ್ಬಿಟ್ಟು ಟಾಕ್ ಬರ್ಸ್ಬಿಡ್ತಾರೆ. ಒಳ್ಳೇದ್ ಮಾಡಿದ್ಮೇಲೆ ಕೆಟ್ಟದ್ ಹುಡ್ಕೊಂಡು ತಗೊಂಬಂದ್ ಅಂಟಿಸ್ಬಿಡ್ತಾರೆ. ಬ್ರೋ ಚೆನ್ನಾಗಿ ವೈಟ್ ಬಟ್ಟೆ ಹಾಕೊಂಡಿದ್ಯಾ ಅಂದ್ರೆ ಹಿಂದ್ಗಡೆಯಿಂದ ಯಾರಾದ್ರೂ ಬೇಕು ಅಂತ ಕೈ ಟಚ್ ಮಾಡ್ಬಿಟ್ಟು ಹೋಗೋರಿದೆ. ಅದು ಸತ್ಯ. ರಗ್ ಮಾಡೋ ಗ್ಯಾಪ್ ಆದ್ರೂ ಕೊಳೆ ಮಾಡ್ಬಿಡ್ತಾರೆ, ಅಂತ ಜನಗಳಿದ್ದಾರೆ ಇವಾಗ. ಈಗ ಇಬ್ರು ಸೇರ್ಕೊಂಡ್ ಮಾತಾಡ್ತವ್ರೆ. ಈಗ ನಾನು ಒಬ್ಳೆ ಇಲ್ಲಿರೋದು, ಇವಾಗ ಇಬ್ರು ಟಾಕ್ ನಡೀತಾ ಇದೆ. ಈಗ ರಕ್ಷಕ್ ಅವ್ರೆ, ಈಗ ದರ್ಶನ್ ಅವ್ರ ಅಭಿಮಾನಿಗಳು ಫೇಕ್ ಅಭಿಮಾನಿಗಳು, ಅವರು ಬರೀ ಕೆಟ್ಟ ಕಮೆಂಟ್ ಹಾಕ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ, ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರ ತರನೇ ಫಿಲಿಮ್ ಅಲ್ಲಿ ಹೇಗೆ ದರ್ಶನ್ ಅವ್ರು ರಗಡ್ ಆಗಿರ್ತಾರೆ, ಒಂದ್ ಕಡಕ್ ಆಗಿರ್ತಾರೆ, ಹಂಗೆ ಅವ್ರು ರಿಯಲ್ ಲೈಫ್ ಅಲ್ಲಿ ಫಾಲೋ ಮಾಡಕ್ ಹೋಗ್ತಾರೆ. ಎಂತ ಅಭಿಮಾನಿಗಳು ಇವರೆಲ್ಲ ಅನ್ನೋ ಟಾಕ್ ಇದೆ. ಏನ್ ಹೇಳ್ತೀರಾ ಅವ್ರ ಅಭಿಮಾನಿಗಳ ಬಗ್ಗೆ? ಅವ್ರ ಅಭಿಮಾನಿಗಳ ಬಗ್ಗೆ ಅನ್ನೋದಕ್ಕಿಂತ ನಾನು ಒಬ್ಬ ಅವ್ರ ಅಭಿಮಾನಿ. ಇವತ್ತು ಅಂದ್ರೆ
ನಾವ್ ಅದನ್ನ ಫಾಲೋ ಮಾಡ್ತೀವಿ ಮತ್ತೊಂದು ಆ ತರ ಅಂತ ಅಲ್ಲ, ಅವ್ರನ್ನ ಇಷ್ಟಪಡ್ತೀವಿ ನಾವು ಮನ್ಸಾರಿ ಇಷ್ಟಪಡೋದಕ್ಕೋಸ್ಕರ. ಆದ್ರೆ ಜನರು ಹಂಗ ಅನ್ಕೊಂಬಂದ್ರೆ ಅವ್ರ ಹೆಸರು ಇವತ್ತು ಟಾಟಾ ಹಾಕ್ಸ್ಕೊಂತಾರೆ, ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ, ಅದನ್ನೆಲ್ಲ ಯಾಕೋ ಇವರು ಅಂದ್ರೆ ಟಾರ್ಗೆಟ್ ಮಾಡಲ್ಲ, ಬರೀ ನೆಗೆಟಿವ್ ಮಾತ್ರ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಎಷ್ಟೋ ಅನಾಥಾಶ್ರಮದವರು ಇವತ್ತು ಅನ್ನದಾನ ಮಾಡ್ತಾರೆ, ಎಷ್ಟೋ ಏನಪ್ಪ ಕಾಲಿದ್ರವ್ರು ಕೈ ಇಲ್ದಿರೋರ್ಗೆ ಎಷ್ಟೋ ದುಡ್ಡು ಕೊಡ್ತಾರೆ, ಅದನ್ನೆಲ್ಲ ಯಾಕೆ ಟಾರ್ಗೆಟ್ ಮಾಡೋದು? ದರ್ಶನ್ ಫ್ಯಾನ್ಸ್ ಅಂತ ಮಾತ್ರ ಯಾಕೆ ಸೀಮಿತವಾಗಿ ಮಾಡ್ತೀರಾ ಅನ್ನೋದು ನನಗೆ ಇಲ್ಲೊಂದ್ ಕಡೆ ಅದು ಪದೇ ಪದೇ ಟಾರ್ಗೆಟ್ ಆಗುತ್ತೆ ಅಂತ ಅನ್ಸ್ತದೆ ಅಷ್ಟೇ. ಅಂದ್ರೆ ಬರೀ ನೆಗೆಟಿವ್ ಹುಡುಕ್ತಿದ್ರೆ ಬರೀ ನೆಗೆಟಿವ್ ಸಿಗುತ್ತೆ ಹೊರತು ಬಿಟ್ರೆ ಕ್ಯಾಶುವಲ್ ಆಗಿ ಹೇಳೋದು ಅಂದ್ರೆ ಯಾರಿಗೂ ಅನ್ನ ಇಲ್ಲ ಅಂತಂದ್ರೆ ಅವ್ರ ಅನ್ನ ಕೊಡ್ತಾರೆ, ಅವ್ರು ಯಾರ್ ಫ್ಯಾನ್ಸ್ ಆಗಿರ್ಬೋದು ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಟಾರ್ಗೆಟ್ ಆಗೋದು ಯಾವಾಗ್ಲೂ ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಬರ್ತಾ ಇರುತ್ತೆ. ಅಂದ್ರೆ ದರ್ಶನ್ ಫ್ಯಾನ್ಸ್ ಗಳಂದ್ರೆ ನೆಗೆಟಿವ್ ಹಂಗಂತಾನೆ ಇವಾಗ ಹೊರಗಡೆ ಜನ ಮಾತಾಡ್ತಿರೋದೇ ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ ಕಣಪ್ಪ, ಅವ್ರ ಸವಾಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಇಲ್ಲ, ಅದು ಅಂದ್ರೆ ಮಾತಾಡೋರು ಏನ್ ಗೊತ್ತಾ, ಮಾತಾಡೋರ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ, ಮಾತಾಡ್ತಾನೆ ಇರ್ತಾರೆ. ಕಮೆಂಟ್ ಏನ್ ದುಡ್ಡು ಕೊಡ್ಬೇಕಾಗಿಲ್ಲ, ಕಮೆಂಟ್ ಆಗ್ತಾನೆ ಇರ್ತಾರೆ. ಅದು ಅವ್ರ ಲೈಫ್ ಅಲ್ಲಿ ಅಂತಾನೆ ಇವತ್ತು ಎಲ್ಲಾರ್ ಪೇಜ್ಗೂ ಹೋಗಿ ಎಲ್ಲಾರ ಇದ್ರಲ್ಲೂ ನಡೀತದೆ. ಅದಿಲ್ಲಿ ಬರೀ ಏನ್ ಗೊತ್ತಾ, ಎಲ್ಲಾ ಸ್ಟಾರ್ಸ್ ಗಳು ಚೆನ್ನಾಗೇ ಇರ್ತಾರೆ. ಇಲ್ಲಿ ಬರೀ ಫ್ಯಾನ್ಸ್ ವಾರ್ಗಳು, ಆ ಫ್ಯಾನ್ಸ್ ಇವ್ರಿಗೆ ಬೈದ್ರಂತಿಲ್ಲ, ಇವ್ ಫ್ಯಾನ್ಸ್ ಅವ್ರಿಗೆ ಬೈದ್ರಂತೆ, ಒಂದಷ್ಟು ಏನೋ ಫೇಕ್ ಪೇಜಸ್ ಗಳು ಕ್ರಿಯೇಟ್ ಮಾಡ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಹಾಕೋದು. ಅಲ್ಲಿ ಬಂದ್ಬಿಟ್ಟು JD ಬಾಸ್ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಒಬ್ರು ಇಷ್ಟಪಡೋರ್ ಫ್ಯಾನ್ಸ್ ಆಗ್ಲಿ ಯಾರು ನೆಗೆಟಿವ್ ಅವ್ರ ಹೀರೋಗಳನ್ನ ಯಾವತ್ತೂ ನೆಗೆಟಿವ್ ಪೋಟ್ರೆ ಮಾಡಕ್ ಇಷ್ಟಪಡೋದೇ ಇಲ್ಲ. ನಾನು ಅವ್ರನ್ನ ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರೆ ನಾನ್ ರಕ್ಷಕ್ ಬುಲೆಟ್ ಇದು ನಿಮ್ ರಕ್ಷಕ್ ಬುಲೆಟ್ ಬೈದ್ಬಿಟ್ಟು ಲಾಸ್ಟ್ ಅಲ್ಲಿ JD ಬಾಸ್ ಅಂತ ಹಾಕಕ್ಕಾಗತ್ತಾ? ಅರ್ಥ ಮಾಡ್ಕೊಳ್ಳಿ, ಅವ್ರ ಹೆಸರು ಯಾವತ್ತು ಕೆಳಗಡೆ ಬೀಳ್ಸೋದು ಯಾವತ್ತು ಅವ್ರ ಫ್ಯಾನ್ಸ್ ನೋಡೋದೇ ಇಲ್ಲ. ಓಕೆ, ಅಂದ್ರೆ ಇವಾಗ ಅವ್ರ ಹೆಸರನ್ನ ಯಾರು ಕೆಳಗಡೆ ಹಾಕ್ತಿದ್ದಾರೆ, ಅವ್ರ ಹೆಸರಲ್ಲಿ ಯಾರು ಕೆಟ್ಟ ಕಮೆಂಟ್ ಮಾಡ್ತಿದಾರೆ, ಅವರೆಲ್ಲ ಒರಿಜಿನಲ್ ಫ್ಯಾನ್ಸ್ ಗಳಲ್ಲ. ಒರಿಜಿನಲ್ ಫ್ಯಾನ್ಸ್ ಡೂಪ್ಲಿಕೇಟ್ ಫ್ಯಾನ್ಸ್ ಯಾರು ಇಲ್ಲ ಇಲ್ಲಿ, ಅವ್ರ ಫ್ಯಾನ್ಸ್ ಅಲ್ಲ, ಅವ್ರ ಫ್ಯಾನ್ಸ್ ಅಲ್ಲ ಅದು. ಈಗ ರಮ್ಯಾ ಅವ್ರ ವಿಚಾರದಲ್ಲಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಅವರೆಲ್ಲ ಇವಾಗ ನಾನೇನ್ ಹೇಳೋದು ಅಂತ ಹೇಳಿದ್ರೆ, ಇವಾಗ ಯಾರಾಗಿದ್ದಾರೆ ಅದಕ್ಕವರು ಅದೇನ್ ಶಿಕ್ಷೆ ಇದೆ ಅದಕ್ಕೆ ಅನ್ಭೋಗಿಸ್ತಾರಲ್ವಾ. ಓಕೆ, ಅವ್ರಿಗೆ ನೀವು ಅಭಿಮಾನಿಗಳು ಏನು ಸಪೋರ್ಟ್ ಮಾಡಲ್ಲ ಆ ಅಭಿಮಾನಿಗಳಿಗೆ? ಯಾವ ಅಭಿಮಾನಿಗಳಿಗೆ ಅಂದ್ರೆ ಇವಾಗ ಅರೆಸ್ಟ್ ಆಗಿರುವಂತ ಅಭಿಮಾನಿಗಳಿಗೆ ಅವರು ದರ್ಶನ್ ಅವ್ರ ಅಭಿಮಾನಿ ಅವ್ರಿಗೇನೋ ಅಂದ್ರು ಅಂತ ಹೇಳಿ ಅವ್ರು ಕಮೆಂಟ್ ಹಾಕಿರೋದು, ನೀವು ಆ ಅಭಿಮಾನಿಗಳಿಗೆ ನೀವು ಸಪೋರ್ಟ್ ಮಾಡಲ್ಲ. ಇವಾಗ ಅವ್ರನ್ನ ಡೆಪ್ತ್ ಆಗಿ ಹುಡ್ಕಕ್ ಹೋದ್ರೆ ಅವ್ರು ಫಸ್ಟ್ ಆಫ್ ಆಲ್ ಎಲ್ಲಾ ಹೀರೋಗಳ ಮೇಲೆ ಹೋಗಿ ನೆಗೆಟಿವ್ ಹಾಕಿರ್ತಾರೆ, ಇಲ್ಲ ಯಾರು ಬೆಳೆಸಿದಾರೆ ಅವ್ರ ಮೇಲೆ ಹೋಗಿ ನೆಗೆಟಿವ್ ಹಾಕಿರ್ತಾರೆ. ಅಂತವ್ರು ಯಾರು ಫ್ಯಾನ್ಸ್ ಆಗಕ್ ಫಸ್ಟ್ ಆಫ್ ಆಲ್ ಇದೇ ಇಲ್ಲ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ರಕ್ಷಕ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ವರ್ಧನ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಕೇಳಿ ಮಾತಾಡ್ಸಿ ಇನ್ನ ಚೆನ್ನಾಗಿ. ಹಾ ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.